ಸ್ವಾಮಿ ದೇವರು ಪ್ರಸನ್ನನಾಗಿ ನಿನಗೆ ತನ್ನ ಪಾರ್ಶ್ವದಲ್ಲಿ ಸ್ಥಾನ ಕೊಟ್ಟಿರೋದು. ಬಾ ಕುಳಿತಿಕೋ. ಪ್ರೇಯಸಿ, ಈ ದಿನ ಯುದ್ಧದಲ್ಲಿ ನಾನೊಂದು ಮಹತ್ ಕಾರ್ಯವನ್ನು ಮಾಡಬೇಕಾಗಿರುವುದು. ಆದರೆ ಈ ನಿನ್ನ ಪ್ರೇಮದ ಆರೋಹಣೆಯನ್ನು ಸನ್ಮಾನಿಸಲು ನನಗೆ ಸಮಯವಿಲ್ಲವೆಂದು ಬೇಸರವಾಗುತ್ತಿದೆ. ನಾನೇನು ಮಾಡಲಿ? ಪ್ರಾಣೇಶ್ವರ, ಈ 4 ದಿವಸಗಳಿಂದಲೂ ತಾವು ಯುದ್ಧದಲ್ಲಿ ನಿರತರಾಗಿರುವಿರಿ. ಈ ದಿವಸವಾದರೂ ನನ್ನ ಸಂಗಡ ಸಂತೋಷವಾಗಿ ಕಾಲವನ್ನು ಕಳೆಯಬಾರದೆ? ಉತ್ತರ, ದ್ರೋಣನ ಚಕ್ರವನ್ನು ಭೇದಿಸುವ ಸಲುವಾಗಿ ಯುಧಿಷ್ಠರ ರಾಜೇಂದ್ರನ ಅನುಮತಿಯನ್ನು ಪಡೆದು ಹೊರಟಿರೇನು. ನನ್ನನ್ನು ತಡೆಯಬೇಡ. ನಗುಮುಗದಿಂದ ನನ್ನನ್ನು ಕಳಿಸಿಕೊಡು. ಹಾಗಾದರೆ ಹೀಗೆ ಮಾಡಿ, ತಾವು ಯುದ್ಧಕ್ಕೆ ಹೋಗಬೇಕಾದರೆ ಸಂಗಡ ನನ್ನನ್ನು ಕರೆದುಕೊಂಡು ಹೋಗಿ. ಏಕೆಂದರೆ ಮಾವನ ವಿವಾಹ ಕಾಲದಲ್ಲಿ ಬಲರಾಮನ ಸಂಗಡ ಯುದ್ಧ ಮಾಡುವಾಗ ಅತ್ತೆಯವರು ಸಹಾಯ ಮಾಡಿದರಂತೆ. ಹಾಗೆ ನಾನು ನಿಮಗೆ ಸಹಾಯವನ್ನು ಮಾಡುತ್ತೇನೆ. ಉತ್ತರ, ಆ ದಿನ ನನ್ನ ತಾಯಿಯು ಅನ್ಯ ಮಾರ್ಗವಲ್ಲದೆ ಅಸ್ತ್ರಧಾರಣೆ ಮಾಡಬೇಕಾಯಿತು. ಆದರೆ ಯುದ್ಧರಂಗವು ಸ್ತ್ರೀಯರಿಗೆ ಉಚಿತವಾದ ಸ್ಥಾನವಲ್ಲ. ಹೋಗಿ ಸ್ವಾಮಿ, ಏನೇನೋ ಹೇಳಿರಿ. ರಾಮೇಶ್ವರ, ಯುದ್ಧಕ್ಕಾಗಿ ಹೊಸ ಬಿಲ್ಲು ತಂದಂತಿದೆ. ಇದನ್ನು ನಾನು ಸರಿದೇಸಿ ನೋಡಿ ಸ್ವಾಮಿ. ಉತ್ತರ, ಬೇಡವೇ, ಹಿಡಿದುಕೊಳ್ಳಿ ಸ್ವಾಮಿ. ಎಲ್ಲೆಲ್ಲ ಹೋಗುವಿರಾ? ಉತ್ತರ, ಈ ನಿನ್ನ ಕೋಮಲವಾದ ಹಸ್ತಗಳಿಗೆ ಯೋಗ್ಯವಾದ ಕಾರ್ಯವಿದಲ್ಲ. ಅನಂತರದ ಲಕ್ಷ್ಮಿ, ನಿನ್ನ ಸಖಿಯರು ಆಯ್ದು ತಂದ ಹೂಗಳನ್ನು ಎದೇರಿಸು. ರೂಪುಗೊಂಡರಪ್ಪಿ, ಮನ್ಮಥ ಸಾಯಿನಿ, ಚಂಚಲ ಕಟಾಕ್ಷ ಬಾಣಗಳನ್ನು ಊಡು. ನಿನ್ನ ಹೃದಯದ ಮಧ್ಯದಲ್ಲಿ ನನಗೆ ಆಶ್ರಯವನ್ನು ಕೊಡು. ಉತ್ತರ, ಒಂದೇ ಹೆಸರಿನ ಎಷ್ಟೊಂದು ಪ್ರೇಮದ ಮಾತುಗಳು.
ಇದು ಉಪಾಸನೆ ಸಮಯ ಎಲ್ಲ ಉತ್ತರ. ಘೋರ ಯುದ್ಧವು ಬಂದದೇ ಇರುವುದು. ಆಹಾ, ಈಗಲೂ ನೀನು ನಗುತ್ತಿರುವೆ. ಪ್ರಪಂಚದಲ್ಲಿ ಸೃಷ್ಟಿಕರ್ತರಿಬ್ಬರಿರುವುದನ್ನು ತೋರುವುದು. ಯುದ್ಧವನ್ನು ನಿರ್ಮಿಸಿದ ಹೃದಯನಾದ ವಿಧಿಯೇ ಬೇರೆ,